ಒಬಿಸಿ ಸಮುದಾಯಗಳನ್ನು ಒಟ್ಟುಗೂಡಿಸೋದಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ. ಎಸ್ಟಿ ಎಸ್ಸಿ ಹಾಗೆ ಅಲ್ಪಸಂಖ್ಯಾತರ ಜೊತೆಗೆ ಒಬಿಸಿ ವೋಟ್ಗಳಿಗೆ ಈಗ ಕಾಂಗ್ರೆಸ್ ಬಲೆ ಬೀಸೋದಕ್ಕೆ ತಯಾರಾಗಿದೆ. ಇಡೀ ದೇಶದಲ್ಲಿ ಈ ಮೂರು ಸಮುದಾಯಗಳದ್ದೇ ಪಾರುಪತ್ಯ ಇದೆ. ಈಗಾಗಲೇ ಎಸ್ಟಿ ಎಸ್ಸಿ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ತನ್ನತ್ತ ಸೆಳೆದುಕೊಂಡಿದೆ. ಈಗ ಒಬಿಸಿ ಸಮುದಾಯವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಕಾಂಗ್ರೆಸ್ ನಾಯಕರು. ದೆಹಲಿಗೆ ತೆರಳಿದ್ದ ವೇಳೆ ರಾಹುಲ್ ಗಾಂಧಿ ಜೊತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ರಾಷ್ಟ್ರವ್ಯಾಪಿ ಒಬಿಸಿಯನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ನ ಪ್ಲಾನ್, ರಾಜ್ಯದಲ್ಲೂ ಸೇರಿದ ಹಾಗೆ ಮುಖ್ಯಮಂತ್ರಿಗಳು ಏನ್ ಪ್ರಸ್ತಾಪ ಮಾಡಿದ್ದಾರೆ, ಕಾಂಗ್ರೆಸ್ನ ಪ್ಲಾನ್ ಏನು? ಖಂಡಿತವಾಗಿ ವಿಜಯ್, ನಿನ್ನೆ ನಡೆದಂಥ ಎಐಸಿಸಿ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಕುರಿತಂತೆ ವಿಸ್ತೃತವಾದಂಥ ಚರ್ಚೆ ಆಗಿದೆ. ಪ್ರಮುಖವಾಗಿ ಸಮುದಾಯಗಳ ಓಲೈಕೆ ವಿಚಾರ ಕುರಿತಂತೆ ನಾಯಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದು, ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ವರಿಷ್ಠರನ್ನ, ಅದರಲ್ಲೂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಸಮುದಾಯಗಳ ಓಲೈಕೆ ವಿಚಾರ ಕುರಿತಂತೆ ತಮ್ಮದೇ ಆದಂಥ ವಿಚಾರಗಳನ್ನು ಮಂಡನೆ ಮಾಡಿದ್ರು. ಈಗಾಗಲೇ ಎಸ್ಸಿ ಎಸ್ಟಿ ಇರ್ಬೋದು ಮತ್ತೆ ಅಲ್ಪಸಂಖ್ಯಾತ ಸಮುದಾಯಗಳು ಈಗ ಕಾಂಗ್ರೆಸ್ ಪರವಾಗಿದ್ದಾವೆ. ಅದು ಯಾವುದೇ ರಾಜ್ಯದಲ್ಲಿ ಚುನಾವಣೆ ಇರಲಿ, ರಾಷ್ಟ್ರ ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಬೆನ್ನಿಗೆ ನಿಲ್ತಾ ಬಂದಿದ್ದಾವೆ. ಇದರ ಜೊತೆಗೆ ಒಬಿಸಿ ಮತಗಳನ್ನ ಗಳಿಕೆ ಮಾಡಿದಂತ ಸಂದರ್ಭದಲ್ಲಿ ದೆಹಲಿ ಇರ್ಬೋದು ಅಥವಾ ಇತರ ರಾಜ್ಯಗಳ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪರವಾದಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಈಗ ವ್ಯಕ್ತ ಮಾಡಿದ್ದಾರೆ ಅನೇಕ ನಾಯಕರು. ಇದಕ್ಕೆ ಪೂರಕವಾಗಿ ಕರ್ನಾಟಕ ಮತ್ತೆ ತೆಲಂಗಾಣ, ಅಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಇರ್ಬೋದು ಮತ್ತೆ ಜಾತಿ ಗಣತಿ ಸಮೀಕ್ಷೆಯನ್ನ ಬಹಿರಂಗಗೊಳಿಸೋದ್ರ ಮುಖಾಂತರ ಒಬಿಸಿ, ಅಲ್ಪಸಂಖ್ಯಾತ ಮತ್ತೆ ಇತರ ಹಿಂದುಳಿದ ಸಮುದಾಯಗಳನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಹಾಗಾಗಿ ಪ್ರಾಯೋಗಿಕವಾಗಿ ಈಗ ತೆಲಂಗಾಣ ಮತ್ತೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ ವಿಚಾರ ಇರಬಹುದು, ಜಾತಿ ಗಣತಿ ಸಮೀಕ್ಷೆಯನ್ನ ಬಹಿರಂಗಗೊಳಿಸಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ವಿಚಾರಗಳ ಕುರಿತಂತೆ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ವರಿಷ್ಠರ ಜೊತೆ ಒಳ ಮೀಸಲಾತಿ ಇರಬಹುದು ಮತ್ತೆ ಜಾತಿ ಗಣತಿ ಸಮೀಕ್ಷೆಯನ್ನ ಬಹಿರಂಗಪಡಿಸತಕ್ಕಂಥ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಅಭಿಪ್ರಾಯವನ್ನು ಕೂಡ ಕೇಳಿದ್ರು. ಅದಕ್ಕೆ ಪೂರಕವಾಗಿ ಹೈಕಮಾಂಡ್ ನಾಯಕರುಗಳು ಕೂಡ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ರು ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇತ್ತು. ಇದಕ್ಕೆ ಪೂರಕವಾಗಿ 2 ದಿನಗಳ ಎಐಸಿಸಿ ಅಧಿವೇಶನದಲ್ಲೂ ಕೂಡ ಒಬಿಸಿ ಸಮುದಾಯಗಳ ಓಲೈಕೆ ವಿಚಾರ ಕುರಿತಂತೆ ವಿಸ್ತೃತವಾದಂಥ ಚರ್ಚೆ ಆಗಿದ್ದು, ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತ ಸಮುದಾಯಗಳ ಜೊತೆಗೆ ಒಬಿಸಿ ಸಮುದಾಯಗಳನ್ನು ಕೂಡ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಬೇಕು, ಭದ್ರವಾದಂಥ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಳ್ಬೇಕು, ಇದು ಮುಂಬರಲಿರುವ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ಪೂರಕವಾಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ವಿಚಾರ ಕುರಿತಂತೆ ಕರ್ನಾಟಕ ಮತ್ತೆ ತೆಲಂಗಾಣ 2 ರಾಜ್ಯಗಳನ್ನ ಮಾಡೆಲ್ ಆಗಿಟ್ಕೊಂಡು ಈ ವಿಚಾರಗಳನ್ನ ಇತರ ರಾಜ್ಯಗಳಲ್ಲೂ ಅಂದ್ರೆ ದೆಹಲಿ ಮಟ್ಟದಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಬಹುದು. ಇದು ಎಲ್ಲ ಚುನಾವಣೆಗೂ ಕೂಡ ಪೂರಕವಾದಂಥ ವಾತಾವರಣ ನಿರ್ಮಾಣವನ್ನ ಮಾಡಲಿದೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದು, ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಒಬಿಸಿ ಸಮುದಾಯಗಳನ್ನ ಅಂದ್ರೆ ಕರ್ನಾಟಕ ಮತ್ತೆ ತೆಲಂಗಾಣ ಈ 2 ರಾಜ್ಯಗಳನ್ನ ಇಟ್ಕೊಂಡು ಯಾವ ರೀತಿ ಕಾಂಗ್ರೆಸ್ ತನ್ನ ಸ್ಟ್ರಾಟಜಿಯನ್ನ ರೂಪಿಸುತ್ತೆ ಅಂತಕ್ಕಂಥ ವಿಚಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.